ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೈಕಮಾಂಡ್ ವಾರ್ನಿಂಗಿಗೂ ಡಿಕೆ ಬಣ ಡೋಂಟ್ ಕೇರ್ ಅಂತಿದೆ. ಬಹಿರಂಗ ಹೇಳಿಕೆಯನ್ನು ನೀಡದಂತೆ ಸೂಚಿಸಿದ್ರೂ ಕೂಡ ಕ್ಯಾರೆ ಅಂತಿಲ್ಲ. ಡಿಕೆ ಬಣದ ಶಾಸಕರಿಂದ ಮತ್ತೊಮ್ಮೆ ಮಗದೊಮ್ಮೆ ಬಹಿರಂಗ ಹೇಳಿಕೆಯ ಪ್ರದರ್ಶನ. ಹೈಕಮಾಂಡ್ ಮಾತಿಗೂ ಕೂಡ ಡಿಕೆ ಬಣದ ನಾಯಕರು ಬಗ್ತಾ ಇಲ್ಲ. ಹಾಗಾದ್ರೆ ಕುರ್ಚಿ ಕಿತ್ತಾಟಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕಿಲ್ವಾ ಬ್ರೇಕ್? ನಿನ್ನೆ ಸುರ್ಜೇವಾಲಾ ಟ್ವೀಟ್ ಮಾಡಿದ್ರು, ಯಾರೂ ಕೂಡ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಬಹಿರಂಗ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಹೇಳಿ ತಾಕೀತು ಮಾಡಿದ್ರು. ಹಂಗಿದ್ರೂ ಕೂಡ ಮಾಗಡಿ ಬಾಲಕೃಷ್ಣ ಮಾತನಾಡ್ತಿದ್ದಾರೆ. ಅವರನ್ನ ಸೇರಿ ಹಲವು ನಾಯಕರುಗಳು, ಅದರಲ್ಲೂ ಕೂಡ ಡಿಕೆ ಆಪ್ತರೇ ಮಾತನಾಡ್ತಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಮಾತಿಗೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆ. ಶತಾಯಗತಾಯ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗೋವರೆಗೂ ಕೂಡ ಇದೇ ರೀತಿ ಹೇಳಿಕೆ ಕೊಡ್ತೀವಿ ಅನ್ನುವಂತಹ ಸಂದೇಶ ರವಾನಿಸಿದಂತೆ ಕೂಡ ಕಾಣಿಸ್ತಿದೆ. ನಿಮ್ಮ ಮಾತನ್ನೆಲ್ಲ ಕೇಳಿದ್ದೀನಿ. ಅವ್ರಿಗೆ ಅವತ್ತು ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ ಅವರು. ಅದರಿಂದ ಇಲ್ಲಿ ಯಾರ ನೇತೃತ್ವನೂ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರದ್ದೇ ಆದಂಥ ಶಕ್ತಿ ಇದೆ ಆಗಲಿಕ್ಕೆ. ಯಾರೋ ಹೋಗಿ ನಾನೇನೋ ಹೋಗ್ಬಿಟ್ಟು ಅಲ್ಲಿ ಮಾಡಿಸ್ತೆ ಅಂತಕ್ಕಂಥದ್ದು, ನಾನೇನೋ ಹೋಗ್ಬಿಟ್ಟು ಏನೋ ಬಿಲ್ಡಪ್ ಕೊಡೋದು, ಅದೆಲ್ಲ ಆಗೋದು ಬೇಡ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ. ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು. ಇಲ್ಲದಿದ್ದರೆ ನನ್ನ ವೈಯಕ್ತಿಕ ಅನಿಸಿಕೆ ಪಕ್ಷಕ್ಕೆ ತುಂಬ ಹಾನಿ ಆಗ್ತದೆ. ಅಂತಿಮ ತೀರ್ಮಾನ ಅಂದರೆ ಶಾಸಕಾಂಗ ಸಭೆ ಕರಿಬೇಕಾ ಸರ್? ಏನಾರ ಮಾಡಲಿ, ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ಅದು ಜನಗಳಿಗೆ ಒಂದು ಕ್ಲಾರಿಟಿ ಬರಬೇಕು. ಎಮ್ ಎಲ್ ಎಗಳಿಗೂ ಕೂಡ ಒಂದು ಕ್ಲಾರಿಟಿ ಬರೋಂಗೆ ತೀರ್ಮಾನ ಆಗಬೇಕು. ಇಲ್ಲ ಅಂತಂದರೆ ಪಕ್ಷಕ್ಕೆ ಹಾನಿ ಆಗ್ತದೆ, ಹಂತ ಹಂತವಾಗಿ ಪಕ್ಷ ಕ್ಷೀಣಿಸ್ತದೆ. ತೀರ್ಮಾನ ಡಿಸೈಡ್ ಮಾಡೋಕ್ಕಾಗುತ್ತೆ ಸರ್. ಹೈಕಮಾಂಡ್ ಅಂತ ಹೇಳಿದ್ದೀವಿ ನಾವು. ಖರ್ಗೆ ಅವರು ಒಬ್ಬರು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಇವತ್ತಿನ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿಗೆ ವರಿಷ್ಠರೇ ಕಾರಣವೇ ಹೊರತು ಮತ್ತಿನ್ಯಾರೂ ಕೂಡ ಅಲ್ಲ. ಪರಿಸ್ಥಿತಿ ಕೈ ಮೀರುವ ಹಂತವನ್ನು ತಲುಪಿದೆ. ಅಲಗಿನ ಕತ್ತಿಯ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಸಿಲುಕೊಂಡಿದೆ. ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವಂತಹ ಪರಿಸ್ಥಿತಿ ಸುಧಾರಿಸುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಪ್ರೇಮ್, ಈಗ ಅದೇ ಗೊಂದಲ ಇರುವಂಥದ್ದು. ಹೈಕಮಾಂಡ್ 2.5 ವರ್ಷದ ಒಳಗಡೆನೇ ಏನಾದರೂ ಒಂದು ಇತ್ಯರ್ಥ ಮಾಡಬೇಕಾಗಿತ್ತು. ಇಬ್ಬರನ್ನು ಕೂಡಿಸ್ಕೊಂಡು ಒಂದು ತೀರ್ಮಾನಕ್ಕೆ ಬರಬೇಕಾಗಿತ್ತು. ಗೊಂದಲ ಇಲ್ಲಿವರೆಗೂ ಕೂಡ ಬರೋ ಮಟ್ಟಕ್ಕೆ, ಪರಿಸ್ಥಿತಿ ಕೈ ಮೀರಿ ಹೋಗುವ ಮಟ್ಟಕ್ಕೆ ಹೈಕಮಾಂಡ್ ಬಿಡಬಾರ್ದಾಗಿತ್ತು. ಇದು ಡಿ ಕೆ ಶಿ ಬಣದ ಬಹುತೇಕ ಎಲ್ಲ ಶಾಸಕರು ಕೂಡ ಅಸಮಾಧಾನ ಹೈಕಮಾಂಡ್ ಮುಂದೆನೇ ಹೈಕಮಾಂಡ್ ಬಗ್ಗೆನೇ ನೇರವಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ದೆಹಲಿಗೂ ಕೂಡ ಹೋಗಿದ್ದಾರೆ ಕೆಲವರು ವಾಪಸ್ ಬಂದಿದ್ದಾರೆ. ಇನ್ನೊಂದೆರಡು ತಂಡ ಹೋಗ್ತಾ ಇದೆ. ಇದ್ರ ಮಧ್ಯೆ ನಿನ್ನೆ ಸುರ್ಜೇವಾಲಾ ಅವರು ಯಾರೂ ಕೂಡ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡಬೇಡಿ, ನಾಯಕತ್ವದ ಬಗ್ಗೆ ಮಾತನಾಡಬೇಡಿ ಬಹಿರಂಗವಾಗಿ ಅನ್ನುವಂಥ ಹೇಳಿಕೆ ಸೂಚನೆ ಕೊಟ್ಟಾಗಿಯೂ ಕೂಡ ಡಿ ಕೆ ಶಿ ಬಣದ ಶಾಸಕರು ನಾಯಕತ್ವದ ಬಗ್ಗೆ ಮಾತಾಡ್ತಿದ್ದಾರೆ. ಇವತ್ತು ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಪಕ್ಷದಲ್ಲಿ ಗೊಂದಲ ಇದೆ, ಹೈಕಮಾಂಡ್ ಇತ್ಯರ್ಥ ಮಾಡಬೇಕು, ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ಈ ಗೊಂದಲ ನಿವಾರಣೆ ಆಗದಿದ್ದಲ್ಲಿ ಪಕ್ಷಕ್ಕೆ ಹಾನಿಯಾಗುತ್ತೆ, ಹಂತವಾಗಿ ಪಕ್ಷ ಕ್ಷೀಣಿಸುತ್ತೆ ಅನ್ನುವಂತಹ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಇದು ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಸಂದೇಶ ಕೊಟ್ಟಂಗೆ, ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಂಗೆ. ಏನಾದರೂ ಆಗಲಿ ಅಧಿಕಾರ ಹಂಚಿಕೆ ಆಗಲೇಬೇಕು, ಇಲ್ಲಾಂದರೆ ಮುಂದೆ ಸಮಸ್ಯೆ ಎದುರಿಸಬೇಕಾಗುತ್ತೆ ಅನ್ನುವಂಥ ಒಂದು ಸುಳಿವನ್ನು ಮಾಗಡಿ ಬಾಲಕೃಷ್ಣ ಅವರು ಕೊಟ್ಟಿರುವಂಥದ್ದು. ಏನಾದರೂ ಆಗಲಿ ಅಧಿಕಾರ ಹಂಚಿಕೆ ಆಗಬೇಕು. 2.5 ವರ್ಷ ಸಿದ್ದರಾಮಯ್ಯ ನೇತೃತ್ವ, ಇನ್ನು ಉಳಿದ 2.5 ವರ್ಷ ಡಿ ಕೆ ಶಿ ಅವರ ನೇತೃತ್ವದಲ್ಲಿ ಸರ್ಕಾರ ಹೋಗಬೇಕು ಅನ್ನುವಂಥದ್ದು ಇವರ ಅಭಿಲಾಷೆ. ಈ ಹಿನ್ನೆಲೆಯಲ್ಲೇ ಪಟ್ಟಾಗಿ ಡಿ ಕೆ ಶಿ ಅವರು ಕೂತಿದ್ದಾರೆ. ಡಿ ಕೆ ಶಿ ಬಣದ ಶಾಸಕರು ಕೂಡ ಈ ವಿಚಾರದಲ್ಲಿ ಪಟ್ಟಾಗಿ ಕೂತಿರುವಂಥದ್ದು. ಹೈಕಮಾಂಡ್ನ ಸೂಚನೆಗೆ ಕ್ಯಾರೆ ಅಂತ ಇಲ್ಲ. ಈ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಬೆಂಗಳೂರಿನಲ್ಲೇ ಇದ್ದಾರೆ, ನಿನ್ನೆ ರಾತ್ರಿ ಬಂದಿದ್ದಾರೆ. ಏನು ಸಂದೇಶ ರವಾನೆ ಮಾಡ್ತಾರೆ ಅನ್ನುವಂಥದ್ದು ಕಾದೊಡ್ಬೇಕು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದ್ರ ಮಧ್ಯೆ ಯಾರೆಲ್ಲ ಸಚಿವರು ಶಾಸಕರು ಇದ್ದಾರೆ, ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನುವಂತಹ ವಾದ ಮಂಡನೆ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತಾರೆ. ಹೈಕಮಾಂಡ್ ಒಂದು ಖಡಕ್ ಆದಂಥ ಸೂಚನೆ ಇದುವರೆಗೆ ರವಾನೆ ಮಾಡಿಲ್ಲ. ಯಾರೂ ಕೂಡ ಈ ಗೊಂದಲ ನಾವು ಇತ್ಯರ್ಥ ಮಾಡ್ತೇವೆ, ಆದರೆ ಯಾರೂ ಕೂಡ ಮಾತನಾಡಬೇಡಿ ಅನ್ನುವಂಥದ್ದು, ಸುಮ್ಮನೆ ಸೂಚನೆ ಕೊಡೋದು, ಎಚ್ಚರಿಕೆ ಕೊಡೋದು ಯಾವುದು ಕೂಡ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಹೈಕಮಾಂಡ್ ಮಾತನ್ನೇ ಮೀರುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಯಾವ ರೀತಿ ಇದನ್ನು ನಿಭಾಯಿಸುತ್ತೆ ಹೈಕಮಾಂಡ್ ಅಂತ ಕಾದೊಡ್ಬೇಕು. ಪ್ರೇಮ್, ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, 135 ಸೀಟನ್ನು ಪಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಈ ಸಮಸ್ಯೆ ಬಗೆಹರಿಬೇಕಿತ್ತು.